ಸ್ನೇಹಿತರೆ ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ಕಾಶಿ ಹಲ್ವದ ಜೊತೆ ಬಂದಿದ್ದೀನಿ, ಬೂದ್ಗುಂಬಳಕಾಯಿ ಹಲ್ವದ ಜೊತೆಗೆ. ಬನ್ನಿ ಹಲ್ವ ಮಾಡೋದು ಹೆಂಗೆ ಅಂತ ನೋಡ್ಕೊಂಬರೋಣ. ತೋರಿಸ್ಕೊಡ್ತೀನಿ ಹಲ್ವ ಮಾಡೋಕ್ಕೆ ಏನೇನು ಸಾಮಾನು ಬೇಕು, ಮಾಡೋ ವಿಧಾನ ಹೆಂಗೆ ಎಲ್ಲ ತಿಳ್ಕೊಂಡು ನೀವು ಮಾಡಿಬಿಟ್ಟು ನನಗೆ ಕಮೆಂಟ್ ಹಾಕಿ ಹೆಂಗೆ ಬಂತು ಟೇಸ್ಟು ಅಂತ ಹೇಳಿ. ಬನ್ನಿ ತೋರಿಸ್ಕೊಡ್ತೀನಿ, ನೋಡೋಣ. ಬನ್ನಿ ನೋಡಿಕೊಂಡು ನಾನು ಮಾಡ್ತೀನಿ, ನೀವು ನೋಡಿಕೊಂಡು ನೀವು ಮಾಡಿ ನನಗೆ ಕಮೆಂಟ್ ಹಾಕಿ. ನೋಡಿ ಸ್ನೇಹಿತರೆ, ಕಾಶಿ ಹಲ್ವ ಮಾಡೋಕ್ಕೆ ಮಾಡೋ ವಿಧಾನ ಹೆಂಗೆ, ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಅನ್ನಲ್ಲ. ನೋಡಿ, ಇಲ್ಲಿ ಇಷ್ಟು ಕುಂಬಳಕಾಯಿನ ತುರಿದಿಟ್ಕೊಂಡಿದ್ದೀನಿ. ಬೂದ್ಗುಂಬಳಕಾಯಿ ಇದು ತರಕಾರಿಗಳಲ್ಲಿ ರಾಜ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದು ತರಕಾರಿಗಳ ರಾಜ. ಇದು ಎಲ್ಲದಕ್ಕೂ ಬೇಕಾಗುತ್ತೆ. ಮನೆಗೆ, ಹೊಸ ಮನೆಗೆ, ಮತ್ತು ಆಯುಧ ಪೂಜೆಗೆ, ದೀಪ ಹಚ್ಚೋಕ್ಕೆ, ಪ್ರತಿಯೊಂದಕ್ಕೂ ಬೇಕಾಗುತ್ತೆ. ತಿನ್ನೋಕ್ಕೆ ಎಲ್ಲಕ್ಕೂ ಬೇಕಾಗುತ್ತೆ. ತುಂಬ ಹೆಲ್ತಿಯಾದ ತರಕಾರಿ ಇದು. ಈಗ ನೋಡಿ ತುರಿದು ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ರಸ ತೆಗೆದುಬಿಡ್ತೀನಿ. ಇದನ್ನು ಒಂದು ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು 2 kg ಅಷ್ಟು ಬೂದ್ಗುಂಬಳಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಹಿಂಗೆ ಸ್ವಲ್ಪ ತೆಗೆದುಬಿಡ್ತೀನಿ. ರಸನ ತೆಗೆದು ಒಂದು ಬಟ್ಲಿಗೆ ಹಾಕೋತೀನಿ. ನೋಡಿ, ಈ ಥರ ಹಿಂಡಿ ತೆಗೆದುಬಿಡ್ಬೇಕು. ತುಂಬ ರಸ ಇದೆ. ನೋಡಿ, ಒಂದು ಬಟ್ಲಲ್ಲಿ ಅಳತೆ ಮಾಡ್ಕೋಬೇಕು ನಾವು. ಸಕ್ಕರೆ ಹಾಕೋಕ್ಕೆ ಗೊತ್ತಾಗಬೇಕಲ್ಲ, ಅದಕ್ಕೆ ಇದರಲ್ಲಿ ಒಂದು ಬಟ್ಲು ಹಿಂಡಿ ತೊಗೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಒಂದು ಬಟ್ಲು ಹಾಕಿದ್ದೀನಿ. ಇದೊಂದು ಬಟ್ಲು, 2 ಬಟ್ಲಾಗಿದೆ. 2 ಬಟ್ಲು ಅಳತೆ ಮಾಡ್ಕೊಂಡಿದ್ದೀನಿ. ಈಗ ಸಕ್ಕರೆ ಹಾಕಬೇಕು. ನೋಡಿ ನೀರು ಎಷ್ಟು ಬಂದಿದೆ ನೋಡಿ. ಇದು ಕುಂಬಳಕಾಯಿ ನೀರು. ಇದು ತುಂಬ ಒಳ್ಳೆಯದು. ಇದು ನಾವು ಮಾರ್ಕೆಟಲ್ಲಿ ತಂದಿರೋದಲ್ಲ, ಮನೆಯಲ್ಲೇ ಬೆಳೆದಿರೋದು. ಇದು ಕೆಮಿಕಲ್ ಗೊಬ್ಬರ ಹಾಕಿಲ್ಲ, ನ್ಯಾಚುರಲ್ಲು ಹಸುವಿನ ಗೊಬ್ಬರ ಹಾಕಿ ಬೆಳೆದಿರೋದು ಮನೆಯಲ್ಲೇ. ತುಂಬ ಚೆನ್ನಾಗಿ ರಸ ಬಂದಿದೆ ನೋಡಿ. ತುಂಬ ಚೆನ್ನಾಗೂ ಇದೆ ಬೂದ್ಗುಂಬಳಕಾಯಿ. ಹಾಗಾಗಿ ಅಷ್ಟು ರಸ ಬಂದಿದೆ. 2 ಬಟ್ಲು ತುರಿಯಾಗಿದೆ. ನೋಡಿ, ಇದರಲ್ಲಿ ಒಂದು ಪಾತ್ರೆ ಆಗಿದೆ. ಟೀ ಸೋಸೋ ಜಾಲರಿನಲ್ಲಿ ಇದರಲ್ಲಿ ಸೋದಿಸ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು, ನಿಂಬೆಹಣ್ಣು, ಕಾಳು ಮೆಣಸಿನ ಪುಡಿ ಎಲ್ಲ ಹಾಕ್ಕೊಂಡು ಖಾಲಿ ಹೊಟ್ಟೆ ಕುಡಿದ್ರೆ ತುಂಬ ಹೆಲ್ತ್ ಒಳ್ಳೆಯದು ಇದು. ಅದಕ್ಕೆ ಹಾಕಿಡ್ತಾಯಿದ್ದೀನಿ. ಒಂದು ಪಾತ್ರೆ ಬಂದಿದೆ ನೋಡಿ, ಅದರಲ್ಲಿ ಒಂದು ಬೋಲ್ ಬಂದಿದೆ. ಇದರಲ್ಲಿ ಸೋದಿಸಿಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, 2 ಬಟ್ಲು ತುರಿದಿರೋದು ಇದು ಇದಿತ್ತಲ್ವ ಬೂದ್ಗುಂಬಳಕಾಯಿ ತುರಿ, ಅದಕ್ಕೆ 1 ಬಟ್ಲು ಸಕ್ಕರೆ ಹಾಕೋತಾ ಇದ್ದೀನಿ. ನೋಡಿ, 2 ಬಟ್ಲು ತೆಂಗಿನಕಾಯಿ ಇದೆ, ಅದಕ್ಕೆ 1 ಬಟ್ಲು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೂ ನಾನು ಸ್ಟವ್ ಮೇಲೆ ಇಟ್ಟಿಲ್ಲ, ಮಿಕ್ಸ್ ಮಾಡ್ತಾಯಿದ್ದೀನಿ ಬಾಣಲೆಯಲ್ಲಿ ಹಾಕ್ಕೊಂಡು. ಈ ಥರ ಎಲ್ಲ ಮಿಕ್ಸ್ ಆಗಬೇಕು. ನೋಡಿ ಸ್ನೇಹಿತರೆ, ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ನೋಡಿ ಕುದೀತಾ ಇದೆ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ. ನೀರು ಬಿಟ್ಟಿದೆ. ಅಂದರೆ ಇನ್ನೊಂದು ಕಡೆ ಇನ್ನೊಂದು ಬಾಣಲೆ ಇಟ್ಟಿದ್ದೀನಿ. ಆ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕೋತೀನಿ. ನೋಡಿ ಎಷ್ಟು ತುಪ್ಪ ಹಾಕಿದ್ದೀನಿ. ಇದರಲ್ಲಿ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ. ನೋಡಿ, ಸ್ವಲ್ಪ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಗೋಡಂಬಿ, ಫಸ್ಟ್ ಕ್ವಾಲಿಟಿ ಗೋಡಂಬಿ, ದಪ್ಪ ಇದ್ದು, ಅದಕ್ಕೆ ನಾನು ಒಂದೊಂದು ಗೋಡಂಬಿಲಿ 3 ಪೀಸ್ ಮಾಡಿದ್ದೀನಿ. ಈಗ ನೋಡಿ, ತುಪ್ಪ ಬಿಸಿಯಾಗಿದೆ, ಹಾಕೋಣ. ಹಾಕಿದ ತಕ್ಷಣ ಗೋಡಂಬಿನೂ ಹಾಕೋಣ. ನೋಡಿ, ಅವು ಸ್ವಲ್ಪ ಬೆಂದಿದ್ದಾವೆ. ಈಗ ಗೋಡಂಬಿ ಹಾಕ್ತೀನಿ. ಇವು ಸ್ವಲ್ಪ ಬೇಯ್ಕೊಳ್ಳಿ. ತುಪ್ಪದಲ್ಲಿ ರೋಸ್ಟ್ ಮಾಡೋಣ. ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಎಲ್ಲ ಬೆಂದು ಬಂದಿದೆ. ಇನ್ನೇನು ಸ್ವಲ್ಪ ಎಲ್ಲ ನೀರೆಲ್ಲ ಸುಂಡಿ ಇನ್ನೊಂದು ಸ್ವಲ್ಪ ಇದೆ. ನಾವು ಗೋಡಂಬಿ ದ್ರಾಕ್ಷಿ ರವೆ ಹುರ್ಕೊಳ್ಳೋ ತನಕ ಸರಿ ಹೋಗುತ್ತೆ. ಒಂದು ಕಡೆ ಅದು ಬೇಯ್ತಾ ಇದೆ, ಒಂದು ಕಡೆ ಇದು ಬೇಯ್ತಾ ಇದೆ. ನೋಡಿ, ಸ್ವಲ್ಪ ಚೆನ್ನಾಗಿ ಬೆಂದವೆ. ದ್ರಾಕ್ಷಿ ಹಾಕೋತೀನಿ. ದ್ರಾಕ್ಷಿ ಹಾಕಿದ್ದೀನಿ. ಈಗ ಇದ್ರ ಜೊತೆಗೆ ಎಲ್ಲನೂ ಬೇಯಿಸ್ಕೊಳ್ಳೋಣ. ತುಪ್ಪ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು, ಉರಿ ಜೋರು ಮಾಡಬಾರ್ದು.
ನ್ಯೂಟ್ರಿಷನ್ ಎಲ್ಲ ಹೊರಟೋಗುತ್ತೆ ಸೀದ್ರೆ ತುಪ್ಪ. ಹಾಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ಕರ್ಕೋಬೇಕು. ನೋಡಿ ಇಲ್ಲಿ ಆಗಿದೆ, ತೆಗೆದಿಟ್ಕೊತೀನಿ. ಈಗ ಒಂದು ಬೋಲ್ಗೆ ಹಾಕಿ ನೋಡಿ. ಇದೋದ್ರೆ ಚೆನ್ನಾಗಿರಲ್ಲ ಸ್ಮೆಲ್ಲು, ಹಾಗಾಗಿ ತುಪ್ಪ ಸೋರಿಸಿ ತೆಗೆದಿಟ್ಕೊಳ್ಳೋಣ. ನೋಡಿ ಈಗ ಇದೇ ತುಪ್ಪಕ್ಕೆ ರವೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಒಂದು 100 ಗ್ರಾಮಷ್ಟು ರವೆ ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲೇ ಚೆನ್ನಾಗಿ ಸಿಮ್ಮಲ್ಲೇ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಘಮ ಘಮ ಅನ್ನಂಗೆ ಘಮ ಬರೋವರೆಗೂ ಹುರ್ಕೋಬೇಕು. ಕೆಲವು ಜನ ಏನು ಮಾಡ್ತಾರೆ, ಕೋವಾ ಹಾಕ್ತಾರೆ. ನಾನು ಕೋವಾ ಹಾಕ್ತಾಯಿಲ್ಲ, ಚಿರೋಟಿ ರವೆ ಹಾಕ್ತಾಯಿದ್ದೀನಿ, ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಇದು ನ್ಯಾಚುರಲ್ ಕುಂಬಳಕಾಯಿ, ಮನೆಯಲ್ಲಿ ಬೆಳೆದಿರೋದಲ್ವ, ಹಾಗಾಗಿ ಕೆಮಿಕಲ್ ಫ್ರೀ ಇರೋದು. ತುಂಬ ಜ್ಯೂಸಿಯಾಗಿದೆ, ತುಂಬ ಚೆನ್ನಾಗೂ ಇದೆ. ಇದು ಮದುವೆ ಮನೆಗಳಲ್ಲಿ ಫಂಕ್ಷನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೇನು ತುಂಬ ಇಷ್ಟ ಇದು ಬೂದುಗುಂಬಳಕಾಯಿ ಹಲ್ವಾ, ತುಂಬ ಇಷ್ಟ ನನಗೆ. ಅದ್ಭುತವಾಗಿರ್ತದೆ, ಎಲ್ಲರೂ ಇಷ್ಟಪಡ್ತಾರೆ. ಯಾರು ಇಷ್ಟಪಡಲ್ಲ ಇದನ್ನ. ನೋಡಿ ಸ್ನೇಹಿತರೆ, ರವೆ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೇನು ತುಂಬ ಹೊತ್ತು ಬೇಯಿಸೋದು ಬೇಡ, ಎಲ್ಲ ಬೆಂದಿದೆ. ರವೆ ಮಿಕ್ಸ್ ಮಾಡಿ ಗೋಡಂಬಿ ದ್ರಾಕ್ಷಿ ಹಾಕಿ ಏಲಕ್ಕಿ ಪುಡಿ ಹಾಕೋಣ. ನೋಡಿ ಇದು ಹೊಂದ್ಕೋಬೇಕಷ್ಟೇ. ನೋಡಿ ಸ್ನೇಹಿತರೆ, ಎಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ. ರವೆ ಹಾಕಿದ್ದು ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ನಾನು ಏಲಕ್ಕಿ ಪುಡಿ ಹಾಕ್ತೀನಿ. ನೋಡಿ ಇದು ಏನೇನು ಪುಡಿ ಅಂತೀರಾ, ಒಣಶುಂಠಿ, ಏಲಕ್ಕಿ, ಸಕ್ಕರೆ, 1-2 ಲವಂಗ, ಇಷ್ಟುವೇ ಸಕ್ಕರೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಅಲ್ಲಿ ಹಾಕಿದ್ದೀನಿ. ಈಗ ನೋಡಿ ಗೋಡಂಬಿ ದ್ರಾಕ್ಷಿನೂ ಹಾಕ್ತೀನಿ. ನೋಡಿ ಏನು ಘಮ ಘಮ ಅಂತ ಇದೆ, ಪರಿಮಳ ಅಂತವೇ ಅದ್ಭುತವಾಗಿದೆ ನೋಡಿ. ಈಗ ಒಂದು ಮಿಕ್ಸ್ ಕೊಡೋಣ. ರೆಡಿ ಆಯಿತು. ಕಾಶಿ ಹಲ್ವಾ, ಬೂದುಗುಂಬಳಕಾಯಿ ಹಲ್ವಾ ಅಂತ ಬೇಕಾದ್ರೂ ಹೇಳ್ಬೋದು, ದೊಂಬರಾಟು ಅಂತ ಬೇಕಾದ್ರೂ ಹೇಳ್ಬೋದು. ನೋಡಿ ಏನು ಅದ್ಭುತವಾಗಿದೆ ಅಂತ ಬಾಯಲ್ಲಿ ನೀರು ಬರ್ತಾಯಿದೆ. ತಿನ್ನೋಣ ಎಷ್ಟೊತ್ತಿಗೆ ಅನ್ನಿಸ್ತಾಯಿದೆ. ಬಿಸಿ ಬಿಸಿ ಹಲ್ವಾ ರೆಡಿ ಇದೆ. ಬಿಸಿ ಬಿಸಿ ಹಾಕಿ ಸರ್ವ್ ಮಾಡಿಕೊಟ್ರೆ ತಿಂತಾರೆ ಎಲ್ಲರೂ ಚೆನ್ನಾಗಿ. ಎಲ್ಲರೂ ವಯಸ್ಸಾದವರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಇಷ್ಟ ಆಗುತ್ತೆ ಇದು, ಯಾರಿಗೂ ಇಷ್ಟ ಆಗಲ್ಲ. ನೋಡಿ ಸ್ನೇಹಿತರೆ, ರೆಡಿಯಾಗಿದೆ ಕಾಶಿ ಹಲ್ವಾ, ಬೂದುಗುಂಬಳಕಾಯಿ ಹಲ್ವಾ. ಸರ್ವ್ ಮಾಡ್ತೀನಿ ಈಗ, ಬನ್ನಿ. ನೋಡಿ ನಾನೇನೋ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ, ನ್ಯಾಚುರಲ್ಲು ಮನೆಯಲ್ಲಿ ಬೆಳೆದಿರೋ ಕುಂಬಳಕಾಯಿ ಇದು ನಮ್ಮ ತಾಯಿ ಮನೆ ಮೇಲೆ ಬೆಳೆದಿದ್ದು. ಮನೆ ಹತ್ರ ಜಾಗ ಇದೆ, ಅಲ್ಲಿ ಹಾಕ್ಕೊಂಡಿದ್ರು. ಅದು ಮನೆ ಮೇಲೆ ಬಿಟ್ಟು ಎಷ್ಟು ದೊಡ್ಡದು ಕಾಯಿ ಬಿಟ್ಟಿತ್ತು ಗೊತ್ತಾ. ಇದರಲ್ಲಿ ನಾವು ಬೂದುಗುಂಬಳಕಾಯಿ ಹುಳಿಗೆ ಎಲ್ಲಕ್ಕೂ ತೆಕ್ಕೊಂಡು ಇದರಲ್ಲಿ ನಾನು ಬೂದುಗುಂಬಳಕಾಯಿದು ಹಲ್ವಾ ಮಾಡಿದ್ದೀನಿ. ಹಾಗಾಗಿ ಅದು ನ್ಯಾಚುರಲ್ ಆಗಿರೋದಲ್ವ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ತೆಗಿತಾ ಇದ್ರೂ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಇರಬೇಕು ಬೂದುಗುಂಬಳಕಾಯಿ ಹಲ್ವಾ ಅಂದರೆ. ಎಷ್ಟು ಬೇಗ ಮಾಡ್ಬೋದು ಗೊತ್ತಾ. ಎಲ್ಲನ ಸಿಪ್ಪೆ ತೆಗೆದು ತಿರುಳು ತೆಗೆದು ಎಲ್ಲನ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 10 ನಿಮಿಷದೊಳಗೆಲ್ಲ ಹಲ್ವಾ ರೆಡಿಯಾಗೋಯ್ತದೆ. ನೋಡಿ ಸ್ನೇಹಿತರೆ, ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಬೂದುಗುಂಬಳಕಾಯಿ ಹಲ್ವಾ. ನ್ಯಾಚುರಲ್ಲು, ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ, ಏನಿಲ್ಲ, ನ್ಯಾಚುರಲ್ ಆಗಿದೆ ನೋಡಿ. ಸರ್ವ್ ಮಾಡಿದ್ದೀನಿ. ಹೊಸಬ್ರು ದಯವಿಟ್ಟು ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಪಕ್ಕದಲ್ಲಿ ಬೆಲ್ ಐಕಿದೆ, ಕ್ಲಿಕ್ ಮಾಡಿ, ನನಗೆ ಕಮೆಂಟ್ ಹಾಕಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಬೇಕು. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ಜೊತೆಗೆ ಬರ್ತೀನಿ. ನೋಡಿ ತುಂಬ ತಡವೇನಾಗಲ್ಲ, ತುಂಬ ಸುಲಭವಾಗಿ ಮಾಡ್ಕೋಬೋದು. ಎಲ್ಲ ರೆಡಿ ಇಟ್ಕೊಂಡ್ರೆ 10 ನಿಮಿಷದೊಳಗೆ ಮಾಡ್ಕೋಬೋದು ನೋಡಿ. ಥ್ಯಾಂಕ್ ಯು.